ಮತ್ತೊಂದು ಧರ್ಮಾಂಧರು ಮಾಡಿರುವಂತಹ ಕರ್ಮಕಾಂಡದ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರೇಶ್ ಮಾತಾಡ್ತಾ ಇರೋದು. ಗೆಳೆಯರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಫೆಬ್ರವರಿ 19 ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆಯ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಸೊ ಇದರಲ್ಲಿ ಒಂದು 4-5 ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಘಟನೆ ಎದಕ್ಕಾಯಿತು, ಈ ಘಟನೆ ಆಗೋದಕ್ಕೆ ಕಾರಣ ಏನು, ಮತ್ತು ಯಾರ ಒಂದು ಕೇರ್ಲೆಸ್ ಇಂದ ಈ ಘಟನೆ ಆಯಿತು ಅನ್ನೋದನ್ನು ಮಾತಾಡೋದಾದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಗಲಕೋಟೆ SP ಸರ್ ಆಗಿರುವಂತಹ ಸಿದ್ಧಾರ್ಥ್ ಗುಹೇಲ್ ಅವರು ಇದ್ದಾರೆ. ಸಾಮಾನ್ಯವಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮ ಇದ್ದರೂ ಒಂದು ಪೂರ್ವಭಾವಿ ತಯಾರಿಯನ್ನು ಮಾಡ್ಕೋತಾರೆ. ಸೊ ಈಗ ಸಾಮಾನ್ಯವಾಗಿ ಗಣಪತಿ ವಿಸರ್ಜನೆ ಆಗಿರ್ಬೋದು, ನಮ್ಮ ಹೋಳಿ ಹಬ್ಬ ಆಗಿರ್ಬೋದು, ಸೊ ಈ ಥರ ಸಂದರ್ಭದಲ್ಲಿ ಪ್ರಿಕಾಷನ್ಸ್ ತೊಗೊಂಡಿರ್ತಾರೆ. ಗಣಪತಿ ವಿಸರ್ಜನೆ ಇಷ್ಟು ಟೈಮ್ ಒಳಗೆ ಆಗಬೇಕು, ಅವಾಗೆಲ್ಲ ವೈನ್ ಶಾಪ್ಸ್ ಎಲ್ಲ ಬಂದ್ ಮಾಡಿರ್ತಾರೆ. DJ ಕೂಡ ಒಂದಿಷ್ಟು ಸಮಯ ಆದಮೇಲೆ ಬಂದ್ ಮಾಡಿಸ್ತಾರೆ, ಚೆಕ್ ಮಾಡ್ತಾರೆ. ಬೇರೆ DJಯಲ್ಲಿ ಏನಾದರೂ ಸ್ಫೋಟಕ ವಸ್ತುನ ಇಟ್ಟಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಹೋಳಿ ಹಬ್ಬದ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು ಟಮಟೆ ಬಾರಿಸ್ತಿರ್ತಾರೆ, ಆ ಟಮಟೆ ಕೂಡ ಚೆಕ್ ಮಾಡ್ತಾರೆ ಪೊಲೀಸರು. ಇದರಲ್ಲಿ ಏನಾದರೂ ಸ್ಫೋಟಕ ವಸ್ತು ಇದೆಯಾ ಅಂತ ಹೇಳಿ, ಆ ಡ್ರಮ್ ಇರುತ್ತಲ್ಲ ಅದನ್ನು ಕೂಡ ಚೆಕ್ ಮಾಡ್ತಾರೆ, ಸ್ಫೋಟಕ ವಸ್ತುಗಳು ಇದೆಯಾ ಅಂತ ಹೇಳಿ. ಸೊ ನಮ್ಮ ಹಿಂದೂ ಧರ್ಮದಲ್ಲಿ ಹುಡುಗರು ಯಾರೂ ಈ ಥರ ಅಹಿತಕಾರಿ ಘಟನೆ ಮಾಡೋದಿಲ್ಲ ಸರ್. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಆ ಸಂಪ್ರದಾಯ ನಮ್ಮಲ್ಲಿ ಬಂದಿಲ್ಲ. ಕಲ್ಲು ಒಗೆಯೋದು, ಬಾಂಬ್ ಒಗೆಯೋದು, ಚಪ್ಪಲಿ ಒಗೆಯೋದು, ಈ ಸಂಪ್ರದಾಯ ನಮ್ಮಲ್ಲಿ ಬಂದಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ, ಯಾರಾದರೂ ಈ ಥರ ಘಟನೆಗಳು ನಮ್ಮ ಹಿಂದೂ ಸಮುದಾಯದಿಂದ ಮುಸ್ಲಿಂ ಸಮುದಾಯಕ್ಕೆ ಆಗಿದ್ದರೆ ತೋರಿಸ್ಬೋದು, ನೀವು ಹೇಳ್ಬೋದು, ನೀವು ಅದನ್ನು ಪಬ್ಲಿಕ್ಕಿಗೆ ತೋರಿಸ್ಬೋದು. ನೀವು ಇಷ್ಟು ನಮ್ಮ ದೇಶದಲ್ಲಿ ಇಷ್ಟು ಕಾರ್ಯಕ್ರಮ ನಡೆಯುತ್ತೆ, ಮುಸ್ಲಿಮ್ಸ್ರದ್ದು ಒಂದು ಕಾರ್ಯಕ್ರಮ, ಸುಮಾರು ಕಾರ್ಯಕ್ರಮ ನಡೆಯುತ್ತೆ. ಇವಾಗ ಈದ್ಗಾದ್ ಮಾಡ್ತಾರೆ, ಬಕ್ರೀದ್ ಅಂತ ಮಾಡ್ತಾರೆ, ದರ್ಗಾ ಹೋಗ್ತಾರೆ. ಸಾಮಾನ್ಯವಾಗಿ ಬಸ್ ಸ್ಟ್ಯಾಂಡು, ಪಬ್ಲಿಕ್ ಪ್ಲೇಸಲ್ಲಿ ನಮಾಜ್ ಮಾಡ್ತಾರೆ. ಎಲ್ಲಾದರೂ ಒಂದು ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ಘಟನೆ ನಮ್ಮ ಹಿಂದೂ ಸಮುದಾಯದಿಂದ, ಸಂಘದಿಂದ, ಜನರಿಂದ ಅವ್ರಿಗೆ ತೊಂದರೆ ಆಗಿರುವಂಥ ಒಂದು ಘಟನೆ ನೀವು ತೋರಿಸ್ಕೊಟ್ರಿ ನನಗೆ. ಓಕೆ, ಆ ವಿಷಯ ಆಮೇಲೆ. ಈ ಪೂರ್ವಭಾವಿ ಸಿದ್ಧತೆ ಬಗ್ಗೆ ಯಾಕೆ ಸರ್, ಈ ಪೂರ್ವಭಾವಿ ತಯಾರಿನ ನೀವು ಮಾಡ್ಕೊಂಡ್ರಲ್ವ ಮೊನ್ನೆ ಬಾಗಲಕೋಟೆಯಲ್ಲಿ? ಯಾಕೆ ನಿಮಗೆ ದರ್ಗಾದಲ್ಲಿ ಎಂಟ್ರಿ ಇಲ್ವಾ? ಪೊಲೀಸರಿಗೆ ದರ್ಗಾದಲ್ಲಿ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರಾ? ಎಂಟ್ರಿ ಇಲ್ಲ, ಇಲ್ಲಿ ಬರ್ಕೊಡ್ದು, ಏನು ಇಲ್ಲಿ ಚೆಕ್ ಮಾಡಿಕೊಡ್ದು ಅಂತ ಏನಾದರೂ ದಿಗ್ಬಂಧನ ಹಾಕಿದ್ದಾರಾ? ಸಿಂಪಲ್ಲಾಗಿ ಹೇಳಿಬಿಟ್ರು SP ಸರು. ಇನ್ನೂ ಭಾಳ ತೊಂದರೆ ಆಗಿಲ್ಲ. ಅಲ್ಲಿ ಸುಮಾರು ಒಂದು 200 ಜನ ಇದ್ದರು ಅಷ್ಟೇ. ಚಪ್ಪಲಿ ಸ್ಟ್ಯಾಂಡ್ ಇತ್ತು, ಆ ಚಪ್ಪಲಿ ಸ್ಟ್ಯಾಂಡಿಂದ ಒಂದು ಚಪ್ಪಲಿ ಹೋಗಿಬಿಟ್ರು. ಹೌದು ಸರ್, ಚಪ್ಪಲಿ ಸ್ಟ್ಯಾಂಡ್ ಚಪ್ಪಲಿನೇ ಇರುತ್ತೆ, ಮತ್ತಿನ್ನೇನು ಬೇರೆ ಇರುತ್ತೆ. ಆಮೇಲೆ ಚಪ್ಪಲಿ ಸ್ಟ್ಯಾಂಡು ಬ್ಯಾಲೆನ್ಸ್ ಮಾಡೋಕ್ಕೆ 2 ಕಲ್ಲಿತ್ತು ಅಷ್ಟೇ. ಅದು 2 ಕಲ್ಲು ತೊಗೊಂಡು ಎಸೆದ್ಬಿಟ್ರು. ಮತ್ತೇನು ಯಾರಿಗೂ ತೊಂದರೆ ಆಗಿಲ್ಲ, ಪಬ್ಲಿಕ್ಕಿಗೆ ತೊಂದರೆ ಆಗಿಲ್ಲ. ತೊಂದರೆ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಕಲ್ಲು ಬಿತ್ತು, ನನ್ನ ಕಲ್ಲು ಬಿತ್ತು, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಸಿಂಪಲ್ಲಾಗಿ ಹೇಳಿಬಿಟ್ರು ಸಾಹೇಬರು. ಇದೊಂದು ಮಾತನ್ನ ಕೇಳಿದ್ರೆ, ಈ ಒಂದು ಮೆರವಣಿಗೆಗೆ, ಈ ಒಂದು ಸಾಮಾಜಿಕ ಕಾರ್ಯಕ್ಕೆ ಪೊಲೀಸರ ಕಡೆಯಿಂದ ಯಾವುದೇ ಆದ ಪೂರ್ವಭಾವಿ ತಯಾರಿ ನಡೆದಿರಲಿಲ್ಲ. ಒಂದನೇ ವಿಷಯ. ಸೆಕೆಂಡ್ ಬಂದ್ಬಿಟ್ಟು, ನೆಕ್ಸ್ಟ್ ಏನಂದರೆ, ಆವತ್ತು ಆ ಒಂದು ದರ್ಗಾದಲ್ಲಿ ಸುಮಾರು ಒಂದು 200 ಜನ ಸೇರಿರ್ತಾರೆ. 200 ಜನ ಸೇರಿರ್ತಾರೆ. 9 ರಿಂದ 9:30 ಸಮಯ. ಅಷ್ಟೊತ್ತಿಗೆ ನಮಾಜು ಯಾವುದೂ ಕಾರ್ಯಕ್ರಮ ಇರೋದಿಲ್ಲ ಅಲ್ಲಿ. ಆಮೇಲೆ 200 ಜನ ಸೇರೋಕ್ಕೆ ಕಾರಣ, ಯಾಕಂದರೆ ಇದು ಪೂರ್ವಭಾವಿ ತಯಾರಿ ಅಂತ ಇಲ್ಲೇ ಗೊತ್ತಾಗುತ್ತೆ. 200 ಜನ ಸೇರಿಕೊಂಡು ಆ ಗಲಾಟೆಲಿ ಒಬ್ಬರಿಬ್ಬರು ಆದರೆ ಗೊತ್ತಾಗ್ಬಿಡುತ್ತೆ ಯಾರು ಎಷ್ಟಿರೋದು ಅಂತ ಹೇಳಿ. 200-300 ಜನ ಆದರೆ ಗೊತ್ತಾಗಲ್ಲ, ಹೆಂಗೋ ಒಂದು ಮೇಂಟೈನ್ ಮಾಡಿಬಿಡ್ಬೋದು. ಅದಕ್ಕೆ ಪೂರ್ವಭಾವಿಯಿಂದ ಜನ ಸೇರಿರ್ತಾರೆ, ಪೂರ್ವಭಾವಿಯಿಂದ ಕಲ್ಲಿಟ್ಕೊಂಡಿರ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ವಿಡಿಯೋದಲ್ಲಿ ಪೊಲೀಸ್ ಸಿಬ್ಬಂದಿ ಕಾಂಪೌಂಡ್ ಮೇಲೆ ಇಟ್ಕೊಂಡು ಲಾಠಿಯಿಂದ ಹಿಂಗೆ ಕಂಟ್ರೋಲ್ ಮಾಡ್ತಿರ್ತಾರೆ. ಜನನ ಕ್ರೌಡ್ ಕಂಟ್ರೋಲ್ ಮಾಡ್ತಿರ್ತಾರೆ. ದರ್ಗಾದ ಕಟ್ಟೆ ಮೇಲೆ, ಕಾಂಪೌಂಡ್ ಮೇಲೆ ಇಟ್ಕೊಂಡು, ಅವ್ರು ಎದುರುಗಡೆನೇ ಚಪ್ಪಲಿ ಇಸಿದ್ದಾರೆ ಅಂದರೆ ಅವರು ಧೈರ್ಯ ಮೆಚ್ಚಬೇಕು ನೀವು. ಅಂದರೆ ನೋಡಿ, ಪೊಲೀಸರಿಗೆ ಎಷ್ಟು ಕಿಮ್ಮತ್ತಿದೆ, ಎಷ್ಟು ಬೆಲೆ ಇದೆ ನಮ್ಮ ಕರ್ನಾಟಕದಲ್ಲಿ ಪೊಲೀಸರಿಗೆ ಅಂತ ಗೊತ್ತಾಗುತ್ತೆ.
ಇದು ಕಲ್ಲು ಎಸ್ತಿರೋದು ಮಿಸ್ಸಾಗಿ ಎಸ್ತಿರೋದಲ್ಲ ಕಲ್ಲನ್ನ, ಇವ್ರಿಗೇನೆ ಎಸಿಬೇಕಂತ ಎಸ್ತಿರೋದು. ಯಾಕಂದರೆ ಇವ್ರ ಲೆವೆಲ್ ತೋರಿಸೋಕ್ಕೆ. ಏನು ಮಾಡ್ಕೊಡ್ತೀರಪ್ಪ, ಏನು ಮಾಡ್ಕೋತೀರ? ಇಷ್ಟೇ ನಿಮ್ಮ ಲೆವೆಲ್ ಇರೋದು. 2 ದಿನ 3 ದಿನ ಅರೆಸ್ಟ್ ಮಾಡ್ತೀರಾ, ಒಂದು ಕೇಸು ರಿಜಿಸ್ಟರ್ ಮಾಡ್ತೀರಾ, ಆಮೇಲೆ ಬಿಟ್ಟು ಕಳಿಸ್ತೀರಾ ಅಷ್ಟೇ. ಅದೇ ಆಗೋದು. ಹುಬ್ಳಿ ಗಲಾಟೆಲಿ ಏನಾಯ್ತು ಸರ್? ಎಲ್ಲಿದ್ದಾರೆ ಅವರು? ಅವರಿಗೆ ಹೊರಗಡೆ ಬಂದು ಆರಾಮಾಗಿ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ ಅಷ್ಟೇ. ಇದು ಇದು ಒಂದು ಈ ಘಟನೆ ಆದ ತಕ್ಷಣ ಬಾಗಲಕೋಟೆಯ ಮುಸ್ಲಿಂ ಮುಖಂಡರು ಮಾತಾಡ್ತಾರೆ, ಸರ್ ಇವಾಗೆಲ್ಲ ಆಗೋದಾಗಿದೆ, ನಿಮ್ಮ ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಂಡ್ಬಿಡಿ ಅಂತ ಹೇಳಿದ್ರು ಅಷ್ಟೇ. ಯಾಕಂದರೆ ಗೊತ್ತಿದೆ ಅವರಿಗೆ. ಇನ್ನೊಂದು ಬಬ್ಬಾ ಅಂದರೆ ಒಂದು ವಾರ, ಒಂದು 15 ದಿವಸ ಇಟ್ಕೊಳ್ತಾರೆ, ಕಳಿಸ್ತಾರೆ. ಜಾಮೀನು ಹೊರಗಡೆ ಬರ್ತೀವಿ, ಜಾಮೀನು ಮೇಲೆ ಹೊರಗಡೆ ಬರ್ತೀವಿ, ಆರಾಮಾಗಿರ್ತೀವಿ ಅಷ್ಟೇ. ಮತ್ತೇನು ಮಾಡ್ತಾರೆ, ಇಂಥ ಸಾಮಾಜಿಕ ಕಾರ್ಯಕ್ರಮ ಇದ್ದಾಗ ಒಂದು ಇಂಟಿಮೇಷನ್ ಮಾಡ್ತಾರೆ, ಅವಾಗ ಒಂದು ದಿವಸ ಊರ್ಬಿಟ್ಟು ಹೋಗ್ಬಿಡೋದಪ್ಪ ಅಷ್ಟೇ. ಇಷ್ಟೇ ಕೆಲಸ. ಪೊಲೀಸರು ನೀವು ಸಮಾಜಕ್ಕೆ ಕೆಲಸ ಮಾಡ್ಬೇಕು ಸರ್. ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಬದ್ಧವಾಗಿ ಕೆಲಸ ಮಾಡಬೇಡಿ. ನಿಮಗೆ ಪವರ್ ಇದೆ, ಮಾಡಿ ಅದನ್ನು. ಆ ಪವರಿಂದ ಏನು ಎಷ್ಟು ಪವರ್ ಇದೆ ಯುಟಿಲೈಸ್ ಮಾಡ್ಕೊಳ್ಳಿ. ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಕೆಲಸ ಮಾಡಬೇಡಿ. ಒಬ್ಬ SP ಮೇಲೆ ಕಲ್ಲು ಬೀಳೋದಂದರೆ ಏನು ಅರ್ಥ ಸರ್? ಏನು ಸರ್ ಅರ್ಥ ಅದು? ನೀವು ಹೇಳ್ಕೊಂಡ್ಬಿಡ್ತಾರೆ ಮೀಡಿಯಾದಲ್ಲಿ, ಮಿಸ್ಸಾಗಿ ಬಂದಿರೋದು ಹಂಗೆ ಹಿಂಗೆ ಅಂತ ಸಮರ್ಥನೆ ಮಾಡ್ಕೊಂಡ್ಬಿಡ್ತಾರೆ. ಅದು ನಿಮ್ಗೆ ಹೋಗಿಬೇಕಂತಲೇ ಹೋಗಿರೋದು, ನಿಮ್ಗೆ ತೋರಿಸೋಕೆ. ನಿಮಗೆ ನಾವು ಯಾರಿಗೂ ಹೆದರಲ್ಲ ಅನ್ನೋದನ್ನ ತೋರ್ಸೋಕ್ಕೆ ಹೋಗಿರೋ ಕಲ್ಲದು ಅಷ್ಟೇ. ನಿಮ್ಮನ್ನೇ ನೀವು ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಇನ್ನು ಸಮಾಜನ, ಪಬ್ಲಿಕ್ನ ಹೆಂಗೆ ಸರ್ ರಕ್ಷಣೆ ಮಾಡ್ತೀರಾ ನೀವು? ಹೆಂಗೆ ರಕ್ಷಣೆ ಮಾಡ್ತೀರಾ? ಎಲ್ಲ ಆದಮೇಲೆ ಬಂದುಬಿಡೋದು, ಸಮರ್ಥನೆ ಮಾಡ್ಕೊಂಡ್ಬಿಡೋದು. ಹಿಂಗೆ ಸಮರ್ಥನೆ ಮಾಡ್ಕೊಂಡೋಗಿದ್ರೆ ಅಷ್ಟು ಡಿಫಿಕಲ್ಟ್ ಆಗಿರುವಂಥ UPSC ಎಕ್ಸಾಮ್ನ ಬರೆದು IPSಗೆ ಸೆಲೆಕ್ಟ್ ಆಗಿ SP ಆಗಿ ಬಂದಿರ್ತೀರ. ಇಷ್ಟು ಸಿಂಪಲ್ಲಾಗಿ ಮಾತಾಡಿ ಮುಗಿಸ್ಕೊಡೋಕ? ನೋಡಿ, ನೀವು ಅಬ್ಸರ್ವ್ ಮಾಡಿ, ಈ ಒಂದು ಮುಸ್ಲಿಂ ಸಮುದಾಯ ಎಲ್ಲರೂ ಅಂತಲ್ಲ, ಮೇ ಬಿ ಅಲ್ಲಿ ದರ್ಗಾದಲ್ಲಿ ಲೋಕಲೇಟ್ಸ್ ಯಾರು ಇರಲ್ಲ ಅನ್ಕೋತೀನಿ. ಯಾಕಂದರೆ ಬೇರೆ ಕಡೆಯಿಂದ ಜನ ಬಂದಿರ್ತಾರೆ, ಇವ್ರಿಗೆ ಆಲ್ರೆಡಿ ಟ್ರೈನ್ ಮಾಡಿರ್ತಾರೆ. ಈ ಥರ ಕಾರ್ಯಕ್ರಮ ಇರುತ್ತೆ, ಜನ ಸೇರ್ತಾರೆ, ಹಿಂದೂ ಕಾರ್ಯಕ್ರಮ ಇರುತ್ತೆ. ಸೊ ಈ ಥರ ನಾವು ಪ್ರೀ ಪ್ಲ್ಯಾನ್ಡಾಗಿ ಅಂತ ಕ್ಲಿಯರಾಗಿ ಗೊತ್ತಾಗಿದೆ. 200 ಜನ ಸೇರ್ತಾರೆ, ಕಲ್ಲು ಇಟ್ಕೋತಾರೆ, ಚಪ್ಪಲಿ ಎಸಿದ್ದಾರೆ, ಯಾರಿಗೂ ಹೆದರಲ್ಲ. SPಗೆ ಕಲ್ಲಿಗಿತಾರೆ ಎಸಿತಾರೆ ಅಂದರೆ ಪ್ರೀ ಪ್ಲ್ಯಾನ್ಡೇ ಮತ್ತದು. ಸೊ ಇದರಲ್ಲಿ ಯಾರು ಲೋಕಲೇಟ್ಸ್ ಅಲ್ಲ, ಹೊರಗಡೆ ಜನ ಸೇರಿರ್ತಾರೆ, ಅವರಿಂದನೇ ಆಗಿರೋ ಕೆಲಸ ಇದು. ಈ ಅಂದರೆ ನೀವು ನೋಡಿ, ಬೆಂಗಳೂರಲ್ಲಿ ಆಯಿತು, KG ಹಳ್ಳಿ ಆಯಿತು, ಯಾರಿಗೆ ನ್ಯಾಯ ಸಿಗ್ತದೆ? ಅದರಲ್ಲಿ ಎಷ್ಟು ಜನ ಹೋದರು? ಯಾರಿಗೆ ನ್ಯಾಯ ಸಿಕ್ತು? ಎಷ್ಟು ಜನ ಅವರು ಅರೆಸ್ಟ್ ಮಾಡಿದ್ರು? ಎಷ್ಟು ಜನಕ್ಕೆ ಶಿಕ್ಷೆ ಕೊಟ್ಟರು? ಹುಬ್ಳಿ ಗಲಾಟೆ. ಹುಬ್ಳಿ ಒಂದು ಆ ಪೊಲೀಸ್ ವ್ಯಾನ್ ಇರುತ್ತೆ, ಆ ವ್ಯಾನ್ ಮೇಲ್ಗಡೆ ಹತ್ಕೊಂಡ್ಬಿಟ್ಟು ಆರಾಮಾಗಿ ಮಾತಾಡ್ತಾರೆ ಅವರು, ಮೈಕ್ ತೊಗೊಂಡು ಜನ ಸೇರಿಸ್ಕೊಂಡು. ಅದರಲ್ಲಿ ಎಷ್ಟು ಜನ ಅರೆಸ್ಟ್ ಮಾಡಿದ್ರಿ? ಏನು ಶಿಕ್ಷೆ ಕೊಟ್ರಿ ಅವರಿಗೆ? ಯಾರಿಗೆ ನ್ಯಾಯ ಕೊಡಿಸಿದ್ರಿ? ಪಬ್ಲಿಕ್ಕಿಗೆ ಗೊತ್ತಾಗಬೇಕು ಸರ್ ಅದೆಲ್ಲ. ಮಾಡಿ. ಈ ನನ್ನ ಮಕ್ಕಳನ್ನ ಹಿಡ್ಕೊಂಡಿದ್ರಲ್ಲ, ಇವಾಗ ಯಾರೋ 8 ಜನನ ಬಂದು ಅರೆಸ್ಟ್ ಮಾಡಿದ್ರಲ್ಲ, ಹೋಗಿ ಅವ್ರಿಗೆ ತಲೆ ಬೋಳಿಸಿ, ಕತ್ತೆ ಮೇಲೆ ಕುಂದಿಸಿ, ಮೆರವಣಿಗೆ ಮಾಡಿಸಿ, ಪ್ಯಾಂಟು ಶರ್ಟ್ ಎಲ್ಲ ಕಳಿಸಿ ಮೆರವಣಿಗೆ ಮಾಡಿಸಿ ಪಬ್ಲಿಕಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟು ಯಾರೂ ಮಾಡಲ್ಲ, ಹಿಂದೂನೇ ಆಗಿರಲಿ ಮುಸ್ಲಿಮೇ ಆಗಿರಲಿ, ಯಾರೂ ಈ ಥರ ಹಿಂಸಾಚಾರಕ್ಕೆ ಕೈ ಹಾಕಲ್ಲ. ಪಬ್ಲಿಕ್ ಗೊತ್ತಾಗುತ್ತೆ, ನೋಡ್ತಾರೆ ಜನ, ಮಾಡ್ತಾಯಿದ್ರೆ ಕೆಲಸ, ಭಯ ಬರುತ್ತೆ. ಪೊಲೀಸ್ ಅಂದರೆ, ಸಿಸ್ಟಮ್ ಅಂದರೆ ಮಾಡಬಾರ್ದಪ್ಪ, ನಾವು ಪಬ್ಲಿಕ್ಗೆ ತೊಂದರೆ ಮಾಡಬಾರ್ದು, ಅವ್ರ ಕೆಲಸ ಅವ್ರು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಹಾಗೆ ಈ ಹಿಂದೂ ಧರ್ಮದವರು ಕೂಡ ಅವ್ರಿಗೆ ಮಾಡಬಾರ್ದು, ಅವ್ರ ಧರ್ಮ ಕೂಡ ಇವ್ರು ಮಾಡಬಾರ್ದು. ನನ್ನ ಒಂದು ಅಬ್ಸರ್ವೇಷನ್ ಪ್ರಕಾರ ಹಿಂದೂ ಧರ್ಮದವರು ಯಾರೂ ಇಂಥ ಕೆಲಸ ಮಾಡಲ್ಲ ಸರ್. ಯಾರೂ ಇಂಥ ದೇಶದಲ್ಲೇ ಮಾಡಲ್ಲ. ದಿನಕ್ಕೊಂದು ವಿಡಿಯೋ ಬರುತ್ತೆ, ದೇಶದ್ದೆಲ್ಲ ಒಂದೊಂದು ವಿಡಿಯೋ ಇದ್ದೇ ಇರುತ್ತೆ. ಲವ್ ಜಿಹಾದ್ ಅಂತ ಬರುತ್ತೆ, ಲ್ಯಾಂಡ್ ಜಿಹಾದ್ ಅಂತ ಬರುತ್ತೆ. ಏನೋ ಒಂದು ಧರ್ಮನ, ಅದೊಂದು ಮುಸ್ಲಿಂ ಧರ್ಮ ಬೆಳೆಸ್ಬೇಕಂತ ಹೇಳಿ ಎಂತೆಂಥ ಕೆಟ್ಟ ಒಂದು ಕೆಲಸಕ್ಕೆ ಕೈ ಹಾಕ್ತಾರಂದರೆ ಏನು ಸರ್ ಇದು? ಸಿಸ್ಟಮ್ ಏನಿದು? ಏನಾಗ್ತಾ ಇದೆ? ಎಲ್ಲಿದೆ ನ್ಯಾಯ? ಸ್ಪೆಷಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಈ 3 ವರ್ಷ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಇದರಲ್ಲಿ ಎಷ್ಟು ಈಗ ಮನೆ ಗಣಪತಿ ವಿಸರ್ಜನೆ ದಿನ ಆಯಿತು, ಅದಕ್ಕಿಲ್ಲಿ ನ್ಯಾಯ ಸಿಕ್ತು? ಎಲ್ಲಿದ್ದವರು ಮಾಡಿದವರು? ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅಷ್ಟೇ. ಮತ್ತೀಗ ನೆಕ್ಸ್ಟ್ ವರ್ಷ ಗಣಪತಿ ಹಬ್ಬ ಬರುತ್ತೆ, ಆವಾಗ ಅವನ ಹೆಸರು ತೆಗಿತಾರೆ, ಅವನು ಕಾಲ್ ಮಾಡ್ತಾರೆ, ಅವನ ಗಡೀಪಾರು ಮಾಡ್ತಾರೆ, ನಡಿಯಪ್ಪ ನೀವು 1 ವಾರ 1 ತಿಂಗಳು ಎಲ್ಲರೂ ಅಂತೇಳಿ ಅಷ್ಟೇ. ಇವರು ಕೂಡ ಅಷ್ಟೇ ಮಾಡ್ತಾರೆ. ಆ DJ ಹಳ್ಳಿ KG ಹಳ್ಳಿ ಅದು ಅವ್ರಿಗೂ ಅಷ್ಟೇ ಮಾಡ್ತಾರೆ, ಹುಬ್ಳಿದವರು ಅಷ್ಟೇ ಮಾಡ್ತಾರೆ. ಅವರು ಯಾವುದ್ಯಾವುದು ಆ್ಯಕ್ಟಿವಿಟಿಲಿ ಭಾಗಿರ್ತಾರಲ್ಲ, ಆ ಇವೆಂಟ್ಸ್ ಬಂದ ತಕ್ಷಣ ಅವ್ರನ್ನ 1 ತಿಂಗಳು ಗಡೀಪಾರು, ಇಷ್ಟೇ. ಇಷ್ಟು ಮಾಡಿಬಿಟ್ರೆ ನೆಮ್ಮದಿ ಆಗಿಬಿಡುತ್ತಾ?
ಮತ್ತು ತಿರ್ಗಿ ಅವನವರು ಬರ್ತಾನೆ, ಅವ್ರ ಅಣ್ಣನೋ ತಮ್ಮನೋ ಮಗನೋ ಅವನೋ ಬರ್ತಾನೆ, ಅವನು ಅದನ್ನೇ ಮಾಡ್ತಾನೆ. ಇದೆಲ್ಲ ನಿಲ್ಲಬೇಕಂದ್ರೆ ಇವರಿಗೆಲ್ಲ ಕಠಿಣ ಕ್ರಮ ತೊಗೋಬೇಕು. ನೆನಪಿಟ್ಕೊಂಡಿರ್ಬೇಕು, ಇವರೆಲ್ಲ ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಕಳು ನೆನಪಿಟ್ಕೊಂಡಿರ್ಬೇಕು. ಆ ಥರ ಪನಿಷ್ಮೆಂಟ್ ಕೊಡ್ಬೇಕು ಸ್ವಾಮಿ, ಅಂದ್ರೆ ಬುದ್ಧಿ ಬರೋದು ಇವ್ರಿಗೆ. ಈ ಕಿಡಿಗೇಡಿಗಳು ಮಾಡೋ ಒಂದು ದೊಡ್ಡ ತಪ್ಪಿಂದ ಸಮಾಜದಲ್ಲಿ ಅಶಾಂತಿ ಕ್ರಿಯೇಟ್ ಆಗುತ್ತೆ. ಮನೆ ಪಕ್ಕದಲ್ಲಿ ಮುಸ್ಲಿಮ್ ಇರ್ತಾನೆ, ನಾಳೆಯಿಂದ ಅವನ ಜೊತೆ ನಾನು ಚೆನ್ನಾಗಿ ಮಾತಾಡಲ್ಲ, ಅವನ ಜೊತೆ ನನ್ನ ಜೊತೆ ಚೆನ್ನಾಗಿ ಮಾತಾಡಲ್ಲ. ಯಾಕೆ ನೋಡ್ತಾರೆ ಜನ, ಧರ್ಮದಲ್ಲಿ ಕಿತ್ತಾಡೆ ಬಂದ್ಬಿಡುತ್ತೆ. ಯಾವನೋ ಒಬ್ಬನು ಎಲ್ಲೋ ಮಾಡೋವಂಥ ಅಹಿತಕರ ಘಟನೆಗೆ ಸಮಾಜದಲ್ಲಿ ಅಶಾಂತಿ ಕ್ರಿಯೇಟ್ ಆಗುತ್ತೆ. ಆವತ್ತಿನ ದಿನ ಕೇವಲ ಬಾಗಲಕೋಟೆಯಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿ ಕೂಡ ಆಗಿದೆ, ರಾಮದುರ್ಗದಲ್ಲಿ ಕೂಡ ಆಗಿದೆ. ನೋಡಿ ಹೆಂಗೆ ಸಮಾಜ ಇದಾಗ್ತಿದೆ. ಒಂದೇ ಊರಲ್ಲಿ ಆಗಿಲ್ಲ ಘಟನೆ, ಇನ್ನೂ ಸುಮಾರು ಕಡೆ ಆಗಿರ್ಬೋದೇನೋ ಗೊತ್ತಿಲ್ಲ. ಬಟ್ ಈ ಲ್ಯಾಮ್ಲೈಟಿಗೆ ಬಂದಿರೋದು, ಪಬ್ಲಿಕ್ಗೆ ಗೊತ್ತಾಗಿರೋದು ಈ ಬಾಗಲಕೋಟೆ ವಿಷಯ. ರಾಮದುರ್ಗದ ವಿಷಯನೂ ಅಷ್ಟು ಗೊತ್ತಾಗಿಲ್ಲ, ಬೆಳಗಾವಿ ವಿಷಯನೂ ಅಷ್ಟು ಕೂಡ ಗೊತ್ತಾಗಿಲ್ಲ ಜನರಿಗೆ. ಜನರಲ್ಲಿ ಈ ಭಯ ಬರಬೇಕು, ಪೊಲೀಸ್ ಅಂದರೆ ಭಯ ಬರಬೇಕು. ಈ ಥರ ಅಹಿತಕರ ಘಟನೆ ನೆಕ್ಸ್ಟು ಮಾಡಿರಬಾರ್ದು. ಆ ಥರ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಇವರಿಗೆ. ನೆಕ್ಸ್ಟ್ ಅಲ್ಲಿ ಯಾವುದಾದ್ರು ಒಂದು ಕಾರ್ಯಕ್ರಮ ಇದ್ದರೆ ಅಲ್ಲಿ ಒಂದು ಜಸ್ಟ್ ಪೊಲೀಸ್ ಬೇಡ, ಪೊಲೀಸ್ ವ್ಯಾನ್ ಇದ್ದರೆ ಸಾಕು. ಆ ಕೆಟ್ಟ ಆಲೋಚನೆ ಇದು ಸಮಾಜದಲ್ಲಿ ಗಲಭೆ ಮಾಡಬೇಕಂತ ಕೆಟ್ಟ ಆಲೋಚನೆ ಬರೋನಿಗೆ ಜಸ್ಟ್ ಪೊಲೀಸ್ ವ್ಯಾನ್ ಕಂಡ್ರೆ ಸಾಕು, ನನಗೆ ಇವರು ಸ್ವರ್ಗ ತೋರಿಸ್ಬಿಡ್ತಾರೆ, ಕೈ ಹಾಕೋದು ಬೇಡ, ಹೋಗ್ಬಿಡೋಣ ಇಲ್ಲಿಂದ ಅಂತ ಹೇಳಿ. ಆ ಥರ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಸಮಾಜದಲ್ಲಿ ಇವ್ರಿಗೆ. ಬಂಧುಗಳೇ, ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ, ಮತ್ತೆ ಒಂದು ಲೇಟೆಸ್ಟ್ ಆಗಿರೋ ಹೊಸ ವಿಷಯದ ಬಗ್ಗೆ ಮಾತಾಡೋಣ, ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ.